ಶ್ರೀ ಜಗನ್ನಾಥ ರಥಯಾತ್ರೆಯು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವಂತಹ ಕಾರ್ಯಕ್ರಮವಾಗಿದ್ದು ಇದು ಮುಖ್ಯವಾಗಿ ಶ್ರೀ ಜಗನ್ನಾಥ ಪುರಿಯಲ್ಲಿ ನಡೆಯುತ್ತದೆ ಮತ್ತು ಲಕ್ಷಾಂತರ ಜನರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ವರ್ಷ ನಮ್ಮ ನಗರವಾದ ಮಂಗಳೂರಿನಲ್ಲಿ ಕುಡುಪುಕಟ್ಟೆಯ ಇಸ್ಕಾನ್ ಶ್ರೀ ಜಗನ್ನಾಥ ಮಂದಿರದ ಆಶ್ರಯದಲ್ಲಿ 2026ರ ಜುಲೈ 16ರ ಗುರುವಾರದಂದು ಪ್ರಸಿದ್ಧ ಜಗನ್ನಾಥ ರಥೋತ್ಸವ ನಡೆಯಲಿಕ್ಕಿದೆ ಎಂದು ದೇವಸ್ಥಾನದ ಕಮಿಟಿ ಮೆಂಬರ್ ಪ್ರೇಮ ಭಕ್ತಿದಾಸ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾದ ಶೀಲಾ ಪ್ರಭುಪಾದರ ಸ್ಫೂರ್ತಿಯಿಂದಾಗಿ ನಮ್ಮ ಸಂಸ್ಥೆಯು ಪ್ರಪಂಚದಾದ್ಯಂತ ನ್ಯೂಯಾರ್ಕ್, ಲಂಡನ್, ಮಾಂಟ್ರಿಯಲ್, ಲಾಸ್ ಏಂಜಲೀಸ್, ಮೆಕ್ಸಿಕೋ, ಮಲ್ಬೋರ್ನ್ ಹಾಗೂ ಭಾರತದ ನವದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ಕೊಯಮತ್ತೂರು ಮುಂತಾದ ನಗರಗಳಲ್ಲಿ ಜಗನ್ನಾಥ ರಥಯಾತ್ರೆಯನ್ನ ಆಯೋಜಿಸುತ್ತಾ ಬಂದಿದೆ. ಈ ಉತ್ಸವದಲ್ಲಿ ನೂರಾರು ಭಾರತೀಯ ಮತ್ತು ವಿದೇಶಿ ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯ ಇಸ್ಕಾನ್ ಸನ್ಯಾಸಿಗಳು ಮತ್ತು ಮಂಗಳೂರಿನ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಎಂದು ದೇವಧರ್ಮ ಅವರು ಹೇಳಿದರು. ರಥಯಾತ್ರೆಯು ಮಧ್ಯಾಹ್ನ 3:15 ಗಂಟೆಗೆ ಲೇಡಿ ಹಿಲ್ ಸರ್ಕಲ್ನಿಂದ ಪ್ರಾರಂಭವಾಗಿ ಎಂಸಿಸಿ ಜಂಕ್ಷನ್, ಟಿಎಂಎಫ್ಐ ಹಾಲ್, ಪಿವಿಎಸ್ ಸರ್ಕಲ್, ನವಭಾರತ ಸರ್ಕಲ್, ಕೊಡಿಯಲ್ಬೈಲ್, ಹಂಪನಕಟ್ಟೆ, ಕ್ಲಾಕ್ ಟವರ್, ಸಿಟಿ ಸೆಂಟರ್ ಮಾಲ್, ಕೆಎಸ್ ರಾವ್ ರಸ್ತೆ ಮಾರ್ಗವಾಗಿ ಸಾಗಿ ಟೌನ್ ಹಾಲ್ನಲ್ಲಿ ಸಮಾಪ್ತಿಯಾಗಲಿಕ್ಕಿದೆ. ರಥವು ಸಂಜೆ 5:30ರ ಸುಮಾರಿಗೆ ಟೌನ್ ಹಾಲ್ ತಲುಪುವ ನಿರೀಕ್ಷೆ ಇದೆ. ನಂತರ ಪ್ರಸಾದ ವಿತರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಇನ್ನು ವಿಶೇಷ ಆಕರ್ಷಣೆಗಳು, ರಥಯಾತ್ರೆಯು ಪುರಿ ಶೈಲಿಯಲ್ಲಿ ನಡೆಯಲಿಕ್ಕಿದೆ ಮತ್ತು 2,000ಕ್ಕೂ ಹೆಚ್ಚು ಗೃಹಸ್ಥ ಭಕ್ತರು ಉತ್ಸವದಲ್ಲಿ ತಮ್ಮ ಭಾಗವಹಿಸುವಿಕೆ ಹಾಗೂ ಭಕ್ತಿಯನ್ನ ವ್ಯಕ್ತಪಡಿಸಲು ಭಗವಂತನಿಗೆ ನೈವೇದ್ಯವನ್ನ ಅರ್ಪಿಸಲಿಕ್ಕಿದ್ದಾರೆ. ಉತ್ಸವದ ಸಮಯದಲ್ಲಿ ಮತ್ತು ನಂತರ ಎಲ್ಲರಿಗೂ ಉಚಿತ ಪ್ರಸಾದ ವಿತರಣೆ, ಅನ್ನದಾನ ನಡೆಯಲಿಕ್ಕಿದೆ. ಟೌನ್ ಹಾಲ್ನಲ್ಲಿ ಯುವ ಸಬಲೀಕರಣ ಮತ್ತು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಭಗವಂತನ ರಥವನ್ನ ಎಳೆಯುವವರು ಜನನ ಮರಣಗಳ ಚಕ್ರದಿಂದ ಮುಕ್ತರಾಗ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. Go back to our eternal home, Vaikuntha. So this is the mercy of Lord Jagannath. So the Rath Yatra is a festival where Lord himself comes out in the Ratha to give his. Hare Krishna. ಈ ರಥಯಾತ್ರದ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಪುರಿ ಜಗನ್ನಾಥ, ಪುರಿಯಲ್ಲಿ ಕೂಡ 16ನೇ ತಾರೀಕು ನಾಡ್ದು ಈ ರಥಯಾತ್ರ ನಡೆಯಲಿಕ್ಕಿದೆ. ಅದೇ ರೀತಿ ನಮ್ಮ ಮಂಗಳೂರಲ್ಲಿ ಕೂಡ ಈ ಜಗನ್ನಾಥನ ರಥಯಾತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೇವೆ 16ನೇ ತಾರೀಕು. ಈ ರಥಯಾತ್ರ ವಿಶೇಷತೆ ಅಂತ ಹೇಳಿದ್ರೆ, ಲಕ್ಷಗಟ್ಟಲೆ ಜನರು ಈ ರಥೋತ್ಸವದಲ್ಲಿ ಒಟ್ಟುಗೂಡಿ ಈ ರಥವನ್ನು ನೋಡಲಿಕ್ಕೆ ಎಳೆಯಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ ಪೂರಿಯಲ್ಲಿ ಲಕ್ಷಗಟ್ಟಲೆ ಜನರು ಬರ್ತಾ ಇದ್ದಾರೆ. ನಮ್ಮ ಮಂಗಳೂರಲ್ಲಿ ಕೂಡ ಯಾರಿಗೆ ಪೂರಿಗೆ ಹೋಗಿ ಆ ರಥವನ್ನು ನೋಡಲಿಕ್ಕೆ ಆಗುವುದಿಲ್ಲವೋ ಅಂಥವರಿಗೆ ನಾವು ಮಂಗಳೂರಲ್ಲಿ ರಥವನ್ನು ಎಳೆಯುವಂತಹ, ಆ ಹಗ್ಗವನ್ನು ಎಳೆಯುವಂತಹ ಅವಕಾಶವನ್ನು ನಾವು ಮಾಡಿಕೊಡ್ಲಿಕ್ಕಿದ್ದೇವೆ. ಆದ ಕಾರಣ ಮಂಗಳೂರಿನ ಎಲ್ಲ ಜನತೆಯವರಿಗೆ ನಮ್ಮ ಇಸ್ಕಾನ್ನ ಪರವಾಗಿ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಎಲ್ಲರಲ್ಲಿ ವಿನಂತಿ. ಹಾಗೆ ಇದರಿಂದ ಇಲ್ಲಿ ನಾವು ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಲಿಕ್ಕೆ ಇದ್ದೇವೆ. ಯಾರಾದರೂ ಅವರ ಇಷ್ಟ ಪ್ರಕಾರ ಏನಾದರೂ ತಂದು ಭಗವಂತನಿಗೆ ಕೊಡುವಂತಹದ್ದು ಹೂವು ಅಥವಾ ನೈವೇದ್ಯ ಏನಾದರೂ ಕೊಡುವಂಥದ್ದು ಇಷ್ಟ ಇದ್ರೆ ಕೊಡ್ಬೋದು. ಹಾಗೆ ನಾವು ಲೇಡಿ ಹಿಲ್ನಿಂದ ಸ್ಟಾರ್ಟ್ ಮಾಡಿದಂತಹ ರಥ ಟೌನ್ ಹಾಲ್ ವರೆಗೆ ಹೋಗುವಾಗ ರಸ್ತೆಯಲ್ಲಿ ಯಾರೆಲ್ಲ ಭಕ್ತರು ಬರ್ತಾರೆ ಅವರಿಗೆ ಕೂಡ ನಾವು ಅವಕಾಶ ಮಾಡಿಕೊಡ್ತೇವೆ ರಥವನ್ನು ಎಳೆಯಲಿಕ್ಕೆ. ಹಾಗೆ ಪ್ರಸಾದವನ್ನು ಸಹ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತೇವೆ. ಹಾಗೆ ಅಲ್ಲಲ್ಲಿ ಆರತಿಯು ಕೂಡ ಅವಕಾಶವನ್ನು ನಾವು ಮಾಡಿಕೊಡ್ಲಿಕ್ಕಿದ್ದೇವೆ. ಆದ ಕಾರಣ ಎಲ್ಲ ಈ ಮಾಧ್ಯಮದ ಮುಖಾಂತರ ಈ ಒಂದು ರಥಯಾತ್ರೆಯನ್ನು ಎಲ್ಲರಿಗೆ ತಿಳಿಸಿ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕಂತೇಳಿ ನಿಮ್ಮೆಲ್ಲರಲ್ಲಿ ವಿನಂತಿ. ಹರಿ ಕೃಷ್ಣ. We are so busy nowadays that we cannot go sometimes to see the Lord, but Lord takes this opportunity to himself come, just like a loving parent. The Lord is coming to see his children. So this is a wonderful opportunity for all of us to take out some time to participate in this wonderful festival. So the festival is on 16th of July, the coming Thursday. The Rath Yatra will start at Lady Hill Circle at around 3 o'clock. And for 2 hours, the Ratha is going to be pulled by the loving devotees of the Lord all the way till the town hall. And once the Ratha reaches the town hall, there are going to be cultural programs and prasadam will be served for one and all. So we invite wholeheartedly all the people of Bangalore to take part in this wonderful festival.